ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಮಕ್ಳು ಗೋಳು ಕೇಳೋರು ಯಾರಿಲ್ವಾ ಅಂತ ಹೇಳ್ತಾ ಇದ್ರಿ. ಆದರೆ ಇಲ್ಲೊಂದು ಸಿನಿಮಾ ಟೀಮ್ ನಾವು ಕೇಳ್ತೀವಿ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಹೆಣ್ಮಕ್ಳು ಸಮಸ್ಯೆಯನ್ನು ಇಟ್ಕೊಂಡು ಒಂದು ಸಿನಿಮಾನ ತೆರೆಗೆ ತಂದಿದ್ದಾರೆ, ಅದೇ ಕ್ಯಾಲೆಂಡರ್. ಸೊ ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಏನಾದರೂ ಪರಿಷ್ಕಾರವನ್ನು ಕೂಡ ಈ ಸಿನಿಮಾ ಟೀಮ್ ಹೇಳಿದೆಯಾ ಅನ್ನೋದನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಸಿನಿಮಾದ ನಾಯಕ ಆದರ್ಶ್ ಗುಂಡೂರಾಜ್, ಜೊತೆಗೆ ನವೀನ್ ಶಕ್ತಿ ಅವರಿದ್ದಾರೆ, ನಿರ್ದೇಶಕರು. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ಏನಿದು ಕ್ಯಾಲೆಂಡರು? ನಾವೆಲ್ಲ ಪ್ರತಿದಿನ ಕ್ಯಾಲೆಂಡರ್ನ ನೋಡ್ತಾನೆ ಇರ್ತಿರ್ತೀವಿ. ಸೊ ಕ್ಯಾಲೆಂಡರ್ನ ನೋಡದೆ ನಮ್ಮ ದಿನ ಕಳೆಯೋದೇ ಇಲ್ಲ. ಸೊ ಯಾಕೆ ಇದು ಕ್ಯಾಲೆಂಡರ್ ಅಂತ ಇಟ್ಕೊಂಡು ಬಂದಿದ್ದೀರಲ್ಲ, ಒಂಥರ ಯುನೀಕ್ ಅಂತ ಅನ್ನಿಸ್ತು. ಎಸ್ ಮ್ಯಾಮ್, ಬೇಸಿಕಲಿ ನೀವೇ ಹೇಳಿಬಿಟ್ರಿ, ನಾನು ಹೇಳೋ ಮಾತುಗಳನ್ನು ನೀವೇ ಹೇಳಿಬಿಟ್ರಿ. ಮನೆಯಲ್ಲಿ ಎಷ್ಟು ಕ್ಯಾಲೆಂಡರ್ ಇಂಪಾರ್ಟೆಂಟು, ಮನೆ ಮೇಲೆ ಮೆಂಬರ್ಸ್ ಅಷ್ಟೇ ಇಂಪಾರ್ಟೆಂಟು. ಸೊ ಇವರಿಬ್ಬರನ್ನು ಕ್ಯಾಲೆಂಡರ್ ಮತ್ತು ಮನೇಲಿ ಮೆಂಬರ್ಸ್ನ ಸರಿಯಾಗಿ ನೋಡಿಕೊಂಡ್ರೆ ಸಾಕು, ಆಲ್ಮೋಸ್ಟ್ ಆಲ್ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಾವು ಆಚೆ ಏನು ಕೆಲಸ ಮಾಡ್ತೀವೋ ಅದನ್ನು ಪಾಸಿಟಿವ್ ಆಗಿ ಕೆಲಸ ಮಾಡ್ಬೋದಾಗುತ್ತೆ. ಸೊ ಅದಕ್ಕೆ ಕ್ಯಾಲೆಂಡರ್, ಪ್ರತಿ ಡೇಟ್ಸು ಇಂಪಾರ್ಟೆಂಟ್. ಡೇಟ್ ಆಫ್ ಬರ್ತಿಂದ ಡೇಟ್ ಆಫ್ ಡೆತ್ ತನಕ ಕ್ಯಾಲೆಂಡರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಲೆಂಡರ್ ಇಲ್ಲ ಅಂದರೆ ಬದುಕೆ ಟ್ರಾವೆಲ್ ಆಗಲ್ಲ. ಸೊ ಕ್ಯಾಲೆಂಡರ್ ಶೀರ್ಷಿಕೆ ಮುಖಾಂತರ ನಾವು ಬಂದಿದ್ದೀವಿ. ಸರ್, ನಾವು ಯಾವಾಗಲೂ ಹೇಳ್ತಾನೆ ಇರ್ತಿದ್ವಿ, ಹೆಣ್ಮಕ್ಳ ಬಗ್ಗೆ ಸಾಂಗ್ ಬರೆದಾಗ, ಅಂದರೆ ಕೈ ಕೊಡ್ತಾರೆ ಅದು ಇದು ಅಂತ ಸಾಂಗ್ ಬರೆದಾಗ, ಏನಪ್ಪ ಹೆಣ್ಮಕ್ಳು ಗೋಳು ಕೇಳೋರು ಯಾರು ಇಲ್ವಾ ಅಂತ. ಪಾಪ ಮೇ ಬಿ ನಿಮ್ಮದು ಒಳ್ಳೆ ಮನಸ್ಸು ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಹೆಣ್ಮಕ್ಳು ಗೋಳನ್ನು ಕೇಳಿಸ್ಕೊಂಡಿದ್ದೀರಾ. ಸೊ ಏನಕ್ಕೆ ಈ ಥಾಟ್ ಬಂದಿದ್ದು ನಿಮಗೆ ಅಂತ? ಮ್ಯಾಮ್, ಬೇಸಿಕಲಿ ಏನಾಯ್ತು ಅಂದರೆ, ಈಗ ನಾವು ಬೇರೆ ಕತೆ ಇಟ್ಕೊಂಬಂದ್ವಿ. ನಾನು ವಿಕ್ರಮ್ ಅವ್ರು ಸರ್ ಬೇರೆ ಕತೆ ಇಟ್ಕೊಂಬಂದು ಸರ್ ಹತ್ರ ಡಿಸ್ಕಸ್ ಮಾಡ್ಕೊಂಡ್ವಿ. ಸರಿ, ಕತೆ ಹೇಳ್ಬಿಟ್ವಿ, ನರೇಟ್ ಮಾಡಿ. ನನ್ನ ಹತ್ರ ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು ಸರ್. ಸಬ್ಜೆಕ್ಟ್ ಹೇಳಿದ ತಕ್ಷಣ ನನ್ನ ಕತೆ ನಾನು ಮರ್ತೇ ಹೋದೆ. ಅಷ್ಟು ಸ್ಟ್ರಾಂಗ್ ಆಗಿತ್ತು. ಮತ್ತು ಈಗ ಇಟ್ಸ್ ರಿಕ್ವೈರ್ಡ್. ಸೊ ಅದಕ್ಕೆ ಹೇಳಿದೆ, ಸರ್ ನನ್ನ ಕತೆ ಸೈಡೆ ಇಟ್ಬಿಡ್ತೀನಿ, ನಾವು ಇದನ್ನೇ ತೊಗೊಂಡು ಮೂವ್ ಮಾಡೋಣ ಅಂತ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ವಿ ಟುಕ್ 2 ವರ್ಷ ತೊಗೊಂಡ್ವಿ. ಯಾಕಂದರೆ ಈ ಸ್ಕ್ರೀನ್ ಪ್ಲೇ ಏನಾಯಿತು ಅಂದರೆ ನ್ಯಾಚುರಲ್ ಸ್ಕ್ರೀನ್ ಪ್ಲೇ, ನ್ಯಾಚುರಲ್ ನರೇಷನ್ ಬೇಕಾಗಿತ್ತು. ಯಾಕಂದರೆ ಇದು ಪ್ರತಿ ಮನೆಯಲ್ಲೂ ಇದೆ. ಹೆಣ್ಮಕ್ಳು ಎಲ್ಲೆಲ್ಲ ಇದ್ದಾರೋ ಅಲ್ಲೆಲ್ಲ ಇದಿದೆ. ಸೊ ಅದಕ್ಕೆ ಸರ್ ನಾನು ಆ ಕಥೆನ ಡ್ರಾಪ್ ಮಾಡ್ತೀನಿ, ಪರವಾಗಿಲ್ಲ, ತೊಂದರೆ ಇಲ್ಲ, ಈ ಕಥೆನೇ ತೊಗೊಂಡು ಟ್ರಾವೆಲ್ ಮಾಡೋಣ ಅಂತ ಕ್ಯಾಲೆಂಡರ್ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಮ್, ದಟ್ ವಾಸ್ ದ ಜರ್ನಿ. ಸಿನಿಮಾದಲ್ಲಿ ನಾನು ಯಾರು ಅಂತ ಕೇಳ್ತಾ ಇದ್ದೀರಾ. ಈಗ ನಾನು ಕೇಳ್ತೀನಿ, ನೀವು ಯಾರು ಅಂತ. ನಾನು ಆದರ್ಶ್ ಗುಂಡರಾಜ್ ಮೇಡಮ್. ಸೊ ಆದರ್ಶ್ ಗುಂಡರಾಜು ಕ್ಯಾಲೆಂಡ್ರಲ್ಲಿ ಕಾಣಿಸ್ಕೊಳ್ತೀನಿ. ನೀವು ದಿವಸ ನೋಡೋ ಅಂಥ ಕ್ಯಾಲೆಂಡ್ರಲ್ಲಿ ಅದರೊಳಗಡೆ ನಾನು ಕಾಣಿಸ್ಕೊತೀನಿ. ಅದು ಮೊಬೈಲಲ್ಲಿ ಇರ್ಬೋದು ಅಥವಾ ಫಿಸಿಕಲ್ ಕ್ಯಾಲೆಂಡರ್ ಇರ್ಬೋದು. ಸೊ ಇದು ಒಂದು ಐ ಮೀನ್ ಸರ್ ಹೇಳಿದಾಗೆ ಕ್ಯಾಲೆಂಡರ್ ಮತ್ತು ವುಮೆನ್ ಅಂತ ಹೇಳಿದ ತಕ್ಷಣ ನಿಮಗೆ ಸುಮಾರು ಹಿಂಟ್ ಸಿಕ್ಬಿಡುತ್ತೆ. ಆಮೇಲೆ ನಮ್ಮದು ಟ್ರೈಲರ್ ನೋಡಿರ್ತೀರ, ಅದರಲ್ಲೂ ಸುಮಾರು ವಿಷಯಗಳು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಒಂದು ವುಮೆನ್ ವಿಷಯ ಇಟ್ಕೊಂಡು ಒಂದು ಸೋಷಿಯಲ್ ಮೆಸೇಜ್, ಈ ಸೆನ್ಸರ್ ಆಫೀಸರ್ ನಮಗೆ ಸೋಷಿಯಲ್ ಅಂತಲೇ ಕ್ಯಾಟಗರಿ ಕೊಟ್ಟಿದ್ದಾರೆ ಈ ಮೂವಿಗೆ. ನಾವು ಡ್ರಾಮಾ ಕೊಡಿ ಅಂತ ಹೇಳಿದ್ವಿ, ಇಲ್ಲ ಸೆನ್ಸರ್ ಅಂತಲೇ ಕೊಡಿ, ಐ ಮೀನ್ ಸೋಷಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಮೆಸೇಜ್ ಇದೆ ಅಂತ. ಅದನ್ನು ನಾವು ಏನೋ ಒಂದು ಡಾಕ್ಯುಮೆಂಟ್ರಿ ಆರ್ಟ್ ಮೂವಿ ಥರ, ಒಂದು ಪ್ರೀಚಿ ಥರ ಮಾಡಬಾರ್ದು ಅಂದ್ಬಿಟ್ಟು ನಾವು ಒಂದು ಕ್ಯೂರಿಯಸ್ ಆಗಿ ಕಮರ್ಷಿಯಲ್ ಎಲಿಮೆಂಟ್ಸನ್ನು ಇಟ್ಕೊಂಡು ಎಲ್ರಿಗೂ ಎಂಟರ್ಟೈನ್ಮೆಂಟ್, ಎಲ್ರಿಗೂ ಇಷ್ಟ ಆಗೋ ಥರ ಒಂದು ಸ್ಕ್ರೀನ್ ಪ್ಲೇನ ಇವರು ಚೆನ್ನಾಗಿ ಮಾಡಿದ್ದಾರೆ. ನಾನು ಕೊಟ್ಟಿದ್ದ ಲೈನ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ಸಾಥ್ ಕೊಟ್ಕೊಂಡು ಬಂದಿರೋದು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ನಮ್ಮ ವಿಕ್ರಮ್ ಅವರವರು KGF ಕಾಂತಾರ ಮಾಡಿದವರು, ಸ್ಟಂಟ್ ಮಾಸ್ಟ್ರು. ಆಮೇಲೆ ಮೋಹನ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಈ ಲೀಡಿಂಗ್ ಕೊರಿಯೋಗ್ರಾಫರು. ಆಮೇಲೆ ಸುರೇಶ್ ಆರ್ಮುಗಮ್ ಅಂತ ಲೂಸಿಯಾ ಮತ್ತು ಯೂಟನ್, ಅವರು ಒಳ್ಳೆ ಎಡಿಟಿಂಗ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸುನಾದ್ ಗೌತಮ್ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟ್ರ್, ಇವತ್ತಿನ ಟ್ರೆಂಡಲ್ಲಿದ್ದಾರೆ, ಜಿ ಕನ್ನಡದೆಲ್ಲ ಮಾಡ್ತಾರೆ. ಸೊ ಅವ್ರ ಮ್ಯೂಸಿಕ್ ಒಳ್ಳೆ 3 ಸಾಂಗ್ಸ್ ನಾನು ಯಾರು ಅಂತ ಕೇಳಿದರೆ ಇನ್ಕ್ಲೂಡಿಂಗ್ ಅದು ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಸಾಥ್ ಕೊಟ್ಕೊಂಡು ನಮ್ಮ ಮಾಲಾಶ್ರೀ ಮೇಡಮ್ ಅವ್ರಿಗೆ ಬೀಯಿಂಗ್ ಎ ಲೇಡಿ, ಅವರು ವುಮೆನ್ ವಿಷಯ ಹೇಳಿದ ತಕ್ಷಣ ಒಪ್ಕೊಂಡು ಒಂದು ಒಳ್ಳೆ ಪಾತ್ರ, ಒಂದು ತುಂಬ ಚಿಕ್ಕದು ಬಟ್ ಪವರ್ಫುಲ್ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಹಾಗೆ ರಮೇಶ್ ಇಂದ್ರ ಅವರು, ಮತ್ತು ಸುರೇಶ, ಐ ಮೀನ್ ಇವರು ಚಂದ್ರಪ್ರಭು ಅವರು, ಸುಚೇಂದ್ರ ಪ್ರಸಾದ್ ಅವರು, ಗುರುನಂದನ್, ನಿವಿಷ್ಕಾ, ಸುಷ್ಮಿತಾ, ಅಮೃತ, ತುಮಿನಾಡು, ಪ್ರಕಾಶ್ ತುಮಿನಾಡು ಅವರು, ಮ್ಯಾಂಗ್ಳೂರು ಟೀಮು, ಪ್ರಮೋದ್ ಶೆಟ್ರು, ಎಲ್ಲರೂ ಸಾಥ್ ಕೊಟ್ಟು ಲೈನ್ ಹೇಳಿದ ತಕ್ಷಣ ಒಪ್ಕೊಂಡು ನಮ್ಮ ಬಜೆಟಲ್ಲಿ ಫಿಟ್ಟಾಗಿ ನೀಟಾಗಿ ಅವರಿಗೆ, ಅಂದರೆ ಇದು ಸ್ಕ್ರೀನ್ ಪ್ಲೇ ನ್ಯಾಚುರಲಾಗಿ ಫ್ಲೋ ಆಗಿದೆ. ಅದೇ ಥರ ಪಾತ್ರಗಳು ಹಾಗೆ ಫ್ಲೋ ಆಗಿದೆ. ಯಾರನ್ನೂ ನಾವು ಕಮರ್ಷಿಯಲಿಗೋಸ್ಕರ ಹಾಕ್ಕೊಂಡಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೆ ಸಾಕ್ಷಿ ಮೊನ್ನೆ ಪೇಯ್ಡ್ ಪ್ರೀಮಿಯರ್ ಶೋ ಮಾಡಿದ್ವಿ ವೈಷ್ಣವಿ ಮಾಲಲ್ಲಿ. ನಾವು ಯಾರನ್ನೂ ಸೆಲೆಬ್ರಿಟೀಸು, VIPs, ಫ್ಯಾಮಿಲಿ, ಟೆಕ್ನಿಷಿಯನ್ಸ್ ಯಾರೂ ಕರೆದಿಲ್ಲ. ಪಬ್ಲಿಕ್ನ ಕರೆದು ತೋರಿಸ್ಬೇಕು ಅಂತ ಮಾಡಿದ್ದು. ರಿಯಾಕ್ಷನ್ಸ್ ನೋಡೋಣ ಹೇಗಿರುತ್ತೆ, ನಮಗೆ ರಿಲೀಸ್ ಮುಂಚೆ ಗೊತ್ತಾಗಬೇಕು ಅಂತ ಮೊನ್ನೆ ಮಾಡಿದ್ವಿ. ಅದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಎಲ್ಲರೂ ಬಂದರು, ರಿಯಾಕ್ಷನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೂ 1-2-3 ಶೋ ಕೊಡಿ ಅಂತ ನಮ್ಮ ಸರ್ಕಲೆಲ್ಲ ಕೇಳ್ತಾ ಇದ್ದಾರೆ. ಬಟ್ ಅದು ವರ್ಕೌಟ್ ಮಾಡ್ತಾಯಿದ್ವಿ. ಫ್ರೈಡೇ 10th ಏಪ್ರಿಲು ಇದೆ 2026. ಎಲ್ಲ ಥಿಯೇಟರ್ಸಲ್ಲಿ, ಇವನ್ ಹಿಂದಿನೂ ರೆಡಿಯಾಗಿದೆ. ಅಕ್ರಾಸ್ ಕರ್ನಾಟಕ ಆ್ಯಂಡ್ ಇವನ್ ಇಂಡಿಯಾ ಬರ್ತಾಯಿದೆ. ಯಾಕಂದರೆ ಇದು ಸಬ್ಜೆಕ್ಟೇ ಯೂನಿವರ್ಸಲ್, ಎಲ್ಲ ಕಡೆ ಎಲ್ಲ. ಯಾಕಂದರೆ ಒಂದು ತಾಯಿ, ವೈಫು, ಡಾಟರು, ಒಂದು ಗರ್ಲ್ ಫ್ರೆಂಡ್ ಎಲ್ಲರಿಗೂ ಇರ್ತಾರೆ.
ಸೊ ಅವ್ರ ಸುತ್ತಮುತ್ತ ನಡೆಯೋ ವಿಷಯ ಎಲ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಅದು ಅಬ್ರಾಡ್ ಇರಲಿ, ಇಂಡಿಯಾ ಇರಲಿ, ಕರ್ನಾಟಕ ಇರಲಿ, ಒಂದು ವುಮೆನ್ ಅಂದಾಗ ಎಲ್ರಿಗೂ ಅಂದರೆ ನಾವು ತಾಯಿಯಿಂದನೇ ಇಲ್ಲಿದ್ದೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ನ ನೀಟಾಗಿ, ಸಿಂಪಲ್ಲಾಗಿ, ನ್ಯಾಚುರಲ್ಲಾಗಿ ಒಂದು ಪ್ರೆಸೆಂಟ್ ಮಾಡಿದ್ದೀವಿ. ಅದು ಚೆನ್ನಾಗಿ. ಹೀರೋನ ವಿಲನ್ನ? ನಾನು ಅದು ಟ್ರೈಲರಲ್ಲಿ ಆ ಥರ ಇದೆ, ಬಟ್ ನಿಮ್ಗೆ ಎರಡು ಶೇಡ್ ಕಾಣಿಸುತ್ತೆ ಅನಿಸುತ್ತೆ. ಬಿಕಾಸ್ ನಾವು ಮೂವಿ ಅಂದಾಗ ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ರಿಯಲ್ ಲೈಫಲ್ಲೂ ಇದ್ದೇ ಇರುತ್ತೆ. ಇವಾಗ ನಗ್ತಿರ್ತೀವಿ, ಇನ್ನೊಂದು ಸ್ವಲ್ಪ ಏನೋ ಮೂಡ್ ಆಫ್ ಆಗುತ್ತೆ, ಬೇಜಾರಿರುತ್ತೆ. ಸೊ ಹಾಗಾಗಿ ನ್ಯಾಚುರಲಾಗಿ ಇದ್ದೇ ಇರುತ್ತೆ. ಮೂವಿಲಿ ಕೂಡ ಹಾಗೇನೆ. ಒಂದು ನಿಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ? ನಮಗಾಗಲ್ಲ, ಬೇರೆಯವ್ರಿಗೆ ಆಗುತ್ತೆ. ಸೊ ಅದಕ್ಕೆ ಮೂಡ್ ಸ್ವಿಂಗ್ಸ್ ಇವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಮೂಡ್ ಸ್ವಿಂಗ್ಸ್ ಇವ್ರ ಮೇಲೆ ಇಂಪ್ಯಾಕ್ಟ್ ಆಗಿ ಅಲ್ಲಾಗೋ ರಿಯಾಕ್ಷನ್ಸೇ ನರೇಷನ್. ಅಂದರೆ ಅದು ನಾವೇನೇನು ಅನುಭವಿಸ್ಬೇಕಾಗುತ್ತೆ ಅಂತ, ಬಿಕಾಸ್ ನಾವು ವುಮೆನ್ ಜೊತೆ ಇದ್ದೇ ಇರ್ತೀವಲ್ಲ. ಸೊ ಅದು ವಿಷಯ ಬೇಸಿಕಲಿ. ಆ್ಯಂಡ್ ಡಾಕ್ಟ್ರ್ ನಂದು ಬೇಸಿಕಲಿ ಮೆಡಿಕಲ್ ಡಾಕ್ಟ್ರ್ ಆಗಿರೋದ್ರಿಂದ ಸೊ ಅದ್ರದ್ದೇ ಆದ ಒಂದು ಎಕ್ಸ್ಟ್ರೀಮ್ ಪಾತ್ರ ಇದೆ. ಡಾಕ್ಟರ್ ಥರನೇ ಕಾಣಿಸ್ತಾ ಇಲ್ಲ, ರೌಡಿ ಥರ ಕಾಣಿಸ್ತಾ ಮೂವಿಲಿ ಅದೇ ಯುನಿಕ್ನೆಸ್ ಮೇಡಮ್. ಯಾಕೆ ಆಗ್ತೀವಿ ಅಂತ. ಯಾಕಂದರೆ ಯಾರೇ ಆಗಲಿ, ಎಷ್ಟೇ ಡಿಸೆಂಟ್ ಮ್ಯಾನ್ ಆಗಲಿ, ಅವ್ರ ಒಳಗೊಂದು ಅಂಶ ಇರುತ್ತೆ. ಅವ್ರಿಗೆ ರಿಯಲ್ ತೊಂದರೆ ಆದಾಗ ಎಲ್ಲನೂ ಹೊರಗೆ ಬರುತ್ತೆ, ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಸೊ ಅದೇ ಈ ಮೂವಿದು ವಿಷಯ ಆ್ಯಕ್ಚುಲಿ. ನಾರ್ಮಲಾಗಿ ಸೂಟು ಬೂಟ್ ಹಾಕೊಂಡು ಓಡಾಡ್ತಿರ್ತೀವಿ, ಬಟ್ ಪ್ರಾಬ್ಲಮ್ ಆದಾಗ ಎಲ್ಲನೂ ಹೋಗ್ಬಿಡುತ್ತೆ. ಇವನ್ ಬಟ್ಟೆನೂ ಹರಿದೋಗಿರುತ್ತೆ, ಎಲ್ಲನೂ ಮರ್ತೋಗ್ಬಿಡ್ತೀವಿ, ಊಟನೂ ಮಾಡಲ್ಲ, ಎಲ್ಲನೂ ಮರ್ತ್ಬಿಡ್ತೀವಿ, ಮೈ ಮರ್ತ್ಬಿಡ್ತೀವಿ. ಆ ಥರದ್ದೊಂದು ಪ್ರೆಸೆಂಟೇಷನ್ ಆ್ಯಕ್ಚುಲಿ. ಸೊ ನೀವು ಡಾಕ್ಟರ್ ಅಲ್ವಾ, ನಿಮಗೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ವಾ? ನೀವು ಯಾಕೆ ಡಾಕ್ಟರ್ ಆಗಿ ಹಾರ್ಟ್ನ ಬೇರೆಯವ್ರಿಗೆ ಕೊಡ್ತೀರಾ? ಬೇರೆಯವ್ರಿಗೆ ಕೊಟ್ಬಿಟ್ಟು ಆಮೇಲೆ ನನ್ನ ಹಾರ್ಟ್ ಕೊಟ್ಬಿಡು ಅಂತ ಅದು ಇಟ್ಸ್ ಆ್ಯಕ್ಚುಲಿ ಒಂದು ಫ್ಲೋವಲ್ಲಿ, ಒಂದು ಸ್ಕ್ರೀನ್ ಪ್ಲೇ ವಿಷಯದಲ್ಲಿ ಅದು ಬಂದಿರೋಂಥ ಒಂದು ಹಾಂ ಮೇಡಮ್. ಡಾಕ್ಟರ್ಗೂ ಲವ್ ಆಗುತ್ತೆ ಅಂತ ಹೇಳಿ. ಹೌದು, 100% ಕರೆಕ್ಟ್. ನೀವೇ ಆನ್ಸರ್ ಹೇಳ್ಬಿಟ್ರಿ. ಅಲ್ಲ ಆ್ಯಕ್ಚುಲಿ ಅದು ಡೈಲಾಗೆ ಇದೆ. ಕರೆಕ್ಟ್. ನಾನು ಡಾಕ್ಟರ್ ಆದ್ರೆ ಏನು ನಂಗೆ ನೆನಪಿರಲ್ವಾ, ನನಗೆ ಮೆದ್ಲಿರಲ್ವಾ ಅಂತ ಒಂದು ಡೈಲಾಗೇ ಇದೆ. ಯಾಕಂದರೆ ಪ್ರತಿಯೊಬ್ಬನೂ ಮನುಷ್ಯನೇ, ಪ್ರತಿಯೊಬ್ಬನು ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ. ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕ್ವಶನ್ ಕೇಳಿದ್ದೀರಾ, ಬಟ್ ನನ್ನ ಉತ್ತರ ಬೇರೆ ಥರ ಇತ್ತು ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನೀವು ಹೇಳಿದ ಕರೆಕ್ಟ್. ಅದನ್ನೇ ನಾನು ಹೇಳಿದ್ದು ಇಷ್ಟೊತ್ತು. ಯಾಕೆಂದರೆ ಎಂಥವ್ರಿಗೂ ಆ ಪ್ರಾಬ್ಲಮ್ ಅಂತ ಬಂದಾಗ ಎಲ್ಲರೂ ಬೇರೆ ಬೇರೆ ಥರ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹುಷಾರಿಲ್ದಂಗೆ ಆಗುತ್ತೆ, ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ನೀವು ಹೇಳ್ದಂಗೆ ಅವ್ರಿಗೂ ಲವ್ ಆಗುತ್ತೆ, ಹುಟ್ಟು ಸಾವು ಮದುವೆ ಎಲ್ಲ ಇರುತ್ತೆ. ಅದೇ ಥರ ಡಾಕ್ಟ್ರಿಗೂ ಆ ಥರ ಅನುಭವ ಆಗಿರುತ್ತೆ. ಅದಕ್ಕೆ ಲವ್ನು ಒಂದು ಸ್ಮಾಲ್ ಬ್ಯಾಕ್ ಡ್ರಾಪ್. ಅದು ಇಟ್ಸ್ ನಾಟ್ ಲವ್ ಸಿನಿಮಾ ಬೇಸಿಕಲಿ, ಇಟ್ಸ್ ಅ ಕಾನ್ಸೆಪ್ಟ್ ಸೋಷಿಯಲ್ ಸಿನಿಮಾ. ಲವ್ ಸಿನಿಮಾ ಅಂತೂ ಅಲ್ಲ. ಬಟ್ ಅದರಲ್ಲಿ ಒಂದು ಎಪಿಸೋಡ್ ಆ ಥರ ಇರೋದ್ರಿಂದ ಅದು ನ್ಯಾಚುರಲಾಗಿ ಆ ಸಾಂಗ್ ಬಂತು, ವಾಪಸ್ ಕೊಡೆ ಅನ್ನೋದು. ಅದು ನಿಮ್ಗೆ ಅನಿಸುತ್ತೆ ಇದು ಯಾಕೆ ಲೇಡಿ ಸಬ್ಜೆಕ್ಟ್ ಅಂತಾರೆ, ಹುಡುಗಿಗೆ ವಾಪಸ್ ಕೊಡೆ ಅಂತ ಅನಿಸುತ್ತೆ. ಬಟ್ ಅದು ಸಬ್ಜೆಕ್ಟಿಗೆ ನಾವು ಅದೇ ಥರ ಪ್ರೆಸೆಂಟೇಷನ್ ಕೊಡಬೇಕಾಯ್ತು, ಹಾಗಾಗಿ ಕೊಟ್ಟಿದ್ದೀವಿ. ಬಟ್ ನಾನು ಯಾರು ಸಾಂಗು ನಿಮಗೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹಾಗೆ ಇನ್ನೊಂದು ಸಾಂಗು ಆಕಾಶದಿ ಅಂತ, ಇಟ್ಸ್ ಅ ಲವ್ ಸಾಂಗ್ ಬೇಸಿಕಲಿ. ಅದು ನಿಮಗೆ ಎಲ್ಲರ ಜೀವನದಲ್ಲೂ ಲವ್ ಬೇಕು ಅನ್ನೋದೊಂದು ಫೀಲಿಂಗ್ ಕೊಡುತ್ತೆ. ಸೊ ಆ ಥರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ವಿಷಯಗಳಿದೆ ಮೇಡಮ್.